ಫಸ್ಟೇ ಅವನು ಪ್ರೆಷರ್ ಎತ್ಬಿಟ್ಟ. ಕವಾಜ ಯಾವಾಗ್ಲೂ ಬುಮ್ರಾ ಗೊತ್ತಾಗ್ತಾ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಅವನು ಕಾನ್ಸ್ಟಸ್ ಏನ್ ಮಾಡ್ದ, ನೀಟಾಗಿ ಅವನೇ ಪ್ರೆಷರ್ ತಗೊಂಡ್ಬಿಟ್ಟು ಕೌಂಟರ್ ಅಟ್ಯಾಕ್ ಮಾಡಿ ಆಫ್ ದ ಫೀಲ್ಡ್ ಅವ್ರದ್ದು ಮೀಡಿಯಾದವರು ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ತಾರೆ. ಯಾವಾಗ್ಲೂ ನನ್ಗನ್ಸಿದ್ದು ಕ್ರೌಡ್ ಮತ್ತೆ ಮೀಡಿಯಾ ಅವ್ರದ್ದು 12th ಮ್ಯಾನ್. ಅಟ್ ದ ಸೇಮ್ ಟೈಮ್ ಏನಾಗಿತ್ತು ಅಂದ್ರೆ ಆ ಡೇ 1 ಡೇ 2 ಆಸ್ಟ್ರೇಲಿಯಾ ಫುಲ್ ಡಾಮಿನೇಟ್ ಮಾಡ್ಬಿಡ್ತಾನೆ. ವರ್ಸ್ಟ್ ಯಾರು ಗೊತ್ತಾ? ಸಿರಾಜ್ ಫಸ್ಟ್ ಇನ್ನಿಂಗ್ಸ್ ಹೋಪ್ಲೆಸ್ ಬೌಲಿಂಗ್ ಸಿರಾಜ್ದು. ವಿರಾಟ್ ಕೊಹ್ಲಿ ಅದು ಅವನ ಜೊತೆ ಆ ಡೆಬ್ಯೂಟೆಂಟ್ ಜೊತೆ ಫಿಸಿಕಲ್ ಹೋಗ್ಬೇಕಿತ್ತ ಬೇಡ ನನ್ ಸ್ಲೆಡ್ಜಿಂಗ್ ಓಕೆ ಅನ್ಸುತ್ತೆ, ಬಟ್ ಫಿಸಿಕಲ್ ಹೋಗ್ಬಾರ್ದಾಗಿತ್ತು. ಬಟ್ ನಮ್ ಕಡೆ ಏನ್ ಮಿಸ್ಟೇಕ್ ಆಗಿದ್ದು ಅಂದ್ರೆ ದೇ ಜಸ್ಟ್ ಥ್ರೋನ್ ದ ವಿಕೆಟ್. ನೀವೇ ನೋಡಿದ್ರಿ ಸುನಿಲ್ ಗವಾಸ್ಕರ್ ಹೆಂಗ್ ಬ್ಲಾಸ್ಟ್ ಆದ ಅಂತ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹರ್ಟೆ ಬಾಯ್ಸ್. ಸೊ ಎಸ್, ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂದ್ರೆ ಇವತ್ತೇ ಮುಗ್ದಿರೋ 4th ಟೆಸ್ಟ್ ಬಾಕ್ಸಿಂಗ್ ಡೇ MCG ಬಗ್ಗೆ ನಾವು ರಿವ್ಯೂ ಕೊಡ್ತೀವಿ. ಏನೇನಾಯ್ತು, ಏನೇನಾಗಿಲ್ಲ, ಏನೇನು ಆಗತ್ತೆ ಮುಂದಕ್ಕೆ, ಏನೇನು ಆಗ್ಬೋದಿತ್ತು. ಸೊ ಇದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ ಡಿಸ್ಕಸ್ ಮಾಡ್ತೀವಿ. ಸೊ ನಿತಿನ್, ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಪ್ರಿವ್ಯೂ. ನಾವು ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ರಲ್ಲಿ ಹೇಳಿದ್ವಿ ಹೆಡ್ ಆಡ್ತಾನೆ ಅಂತ, ಸದ್ಯ ಆಡ್ಲಿಲ್ಲ. ಆಮೇಲೆ ಸ್ಮಿತ್ ಆಡ್ತಾನೆ ಅಂತ ಹೇಳಿದ್ವಿ, ಅವನ ಆಡ್ತಾನೆ. ಆಮೇಲೆ ಕ್ವಾಜ ಔಟ್ ಆಫ್ ಫಾರ್ಮ್ ಅಂತ ಹೇಳಿದ, ಅವ್ನ ಫಾರ್ಮ್ ಲಾಬುಷೆ ಬಿಡೋಣ ಫಸ್ಟ್ ಇಂದ ಆಡ್ತಾ ಇದ್ದ. ಸ್ಲೋ ಇತ್ತು ರನ್ಸ್, ಬಟ್ ಇನ್ ದ ಸ್ಕ್ರೀಸ್ ಇತ್ತ. ಈ ಸತಿ ಸ್ಕೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಆಮೇಲೆ ಇನ್ನೊಂದು ಯಾವ್ದು ಅಂದ್ರೆ ಆ ಡೆಬ್ಯೂಟೆಂಟ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ಇವಾಗ ನಾವು ಡೇ 1 ಇಂದ ಶುರು ಮಾಡೋದು ಅಂತ ಆದ್ರೆ, ಸೊ ಫಸ್ಟೇ ಅವನು ಪ್ರೆಷರ್ ಎತ್ಬಿಟ್ಟ. ಕವಾಜ ಯಾವಾಗ್ಲೂ ಬುಮ್ರಾ ಗೊತ್ತಾಗ್ತಾ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಅವನು ಕಾನ್ಸ್ಟಸ್ ಏನ್ ಮಾಡ್ದ, ನೀಟಾಗಿ ಅವನೇ ಪ್ರೆಷರ್ ತಗೊಂಡ್ಬಿಟ್ಟು ಕೌಂಟರ್ ಅಟ್ಯಾಕ್ ಮಾಡಿ ನೀಟಾಗಿ ಅದನ್ನ ಅವನು ಸ್ಪೆಲ್ ಮುಗಿಸೋ ತನಕ ಬಿಡ್ಲಿಲ್ಲ. ಕವಾಜಾಗೆ ಸ್ವಲ್ಪನೇ ಇದು ಓವರ್ ಸಿಕ್ಕಿದ್ದು ಆಡೋದಕ್ಕೆ. ಸೊ ಅವ್ನು ಆಕ್ಚುಲಿ ಅದು ಆಡಿದ್ದು ನಮ್ಮ ಇಂಡಿಯಾಗೆ ಒಂದ್ ಸ್ವಲ್ಪ ಬ್ಯಾಕ್ ಫುಟ್. ಹೌದು, ಏನಾಯ್ತು ಅಂದ್ರೆ ಆ ಯಂಗ್ಸ್ಟರ್ ಅಷ್ಟು ಧೈರ್ಯವಾಗಿ ಆಡಿದ್ ನೋಡಿ ಸ್ವಲ್ಪ ನಾವು ಒಂದ್ ಸ್ವಲ್ಪ ಬ್ಯಾಕ್ ಸೀಟ್ ತಗೊಂಡ್ವಿ. ಸೊ ಅಟ್ ದ ಸೇಮ್ ಟೈಮ್ ಏನಾಗಿತ್ತು ಅಂದ್ರೆ ಆ ಡೇ 1 ಡೇ 2 ಆಸ್ಟ್ರೇಲಿಯಾ ಫುಲ್ ಡಾಮಿನೇಟ್ ಮಾಡ್ಬಿಡ್ತಾನೆ. ಸೊ ಆನ್ ದ ಫೀಲ್ಡ್ ಎಕ್ಸಾಕ್ಟ್ಲಿ. ಸೊ 4 ವಿಕೆಟ್ ಬಿತ್ತಾದ್ಮೇಲೆ ಸ್ಮಿತ್ ಕಚ್ಕೊಂಡಾದ್ಮೇಲೆ ಅವನ್ನ ಯಾಕೆಂದ್ರೆ ಹಂಗ್ ಲೈಕ್ ಬೇಸಿಕಲಿ ಏನಾಯ್ತು ಅಂದ್ರೆ ನಮ್ ಕಡೆ ಬುಮ್ರಾ ಬಿಟ್ರೆ ಯಾರು ವಿಕೆಟ್ ಟೇಕಿಂಗ್ ಬೌಲಿಂಗ್ ಮಾಡಿಲ್ಲ. ಇಲ್ಲ, ಆಕ್ಚುಲಿ ಆಕಾಶ್ದೀಪ್ ಚೆನ್ನಾಗಿ ಮಾಡ್ದ, ವಿಕೆಟ್ ಬರಲಿಲ್ಲ. ಎಷ್ಟೊಂದು ಸ್ಲಿಪ್ ಎದುರುಗಡೆ ಪಿಚ್ ಆಗೋದು, ಕ್ಯಾರಿನೇ ಆಗಿಲ್ಲ ಯಾವ್ದು ಕ್ಯಾಚ್. ಅವರು ಫುಲ್ ಸಾಫ್ಟ್ ಹ್ಯಾಂಡ್ ಅಲ್ಲಿ ಆಡಿದ್ದಾರೆ. ಫಸ್ಟ್ ಸೆಕೆಂಡ್ ಡೇ ಎಲ್ಲ ಫುಲ್ ಸಾಫ್ಟ್ ಹ್ಯಾಂಡ್ ಅಲ್ಲಿ ಆಡಿದ್ದಾರೆ. ವರ್ಸ್ಟ್ ಯಾರು ಗೊತ್ತಾ? ಸಿರಾಜ್ ಫಸ್ಟ್ ಇನ್ನಿಂಗ್ಸ್ ಹೋಪ್ಲೆಸ್ ಬೌಲಿಂಗ್ ಸಿರಾಜ್ದು. ಇಟ್ ಇಸ್ ಟೈಮ್ ಟು ರಿಪ್ಲೇಸ್. ಸಾಕು, ತುಂಬಾ ವರ್ಷ ಟೈಮ್ ಕೊಟ್ಟರು, ಆಡಿಸ್ಬೋದಾಗಿತ್ತು. ಯಾರು ಬೇರೆ ಟ್ರೈ ಮಾಡ್ಬೋದು, ಯಾಕಂದ್ರೆ ಎನ್ಎಫ್ ಅವ್ನು ತುಂಬಾ ಟೈಮ್ ಕೊಟ್ಟಿದ್ದಾರೆ. ದೋ ಆಟಿಟ್ಯೂಡ್ ಎಲ್ಲ ಇದೆ, ಬಟ್ ಅದು ರಿಸಲ್ಟ್ಸ್ ಬರ್ತಾ ಇಲ್ಲ. ಬುಮ್ರಾ ಸಕ್ಕ ಸ್ಟ್ರೈನ್ ಔಟ್ ಆಗಿದ್ದಾನೆ, ತುಂಬಾ ಸ್ಟ್ರೈನ್ ಔಟ್ ಆಗಿದೆ. ಆಮೇಲೆ ವಿ ಹ್ಯಾವ್ ಟೂ ಮಚ್ ಡಿಪೆಂಡೆನ್ಸಿ. ವಿಕೆಟ್ ತೆಗಿಬೇಕು ಅಂದ ತಕ್ಷಣ ಬುಮ್ರಾ ಹೋಗೋದು, ಪಾಪ ಫುಲ್ ವಿಕೆಟ್ ತೆಗೆದು ಹೋಗೋದು, ಅದೇ ಆಗೋಗಿದೆ. ಸೊ ಸಿ ಫಸ್ಟ್ ನಮ್ಮ ಮುಂಚೆ ಹೇಳ್ದಂಗೆ ಅವರು ವಿಕೆಟ್ಸ್ ಅಲ್ಲಿ ಬುಮ್ರಾ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡೋದು ಒಪ್ಕೊಳ್ತಿದ್ದಿಲ್ಲ ಅಂತ. ಆದ್ರೆ ಎಲ್ಲ ಬಾಲು ವಿಕೆಟ್ ತೆಗೋಕ್ಕಾಗಲ್ವೇ. ಸೊ ಏನಾಗ್ತಾ ಇತ್ತು ಅಲ್ಲಿ ಅಂದರೆ ಅವ್ರು ಎಷ್ಟೇ ಚೆನ್ನಾಗಿ ಬುಮ್ರಾ ಬೌಲಿಂಗ್ ಮಾಡ್ತಾ ಇದ್ರು ತುಂಬ ಮಿನಿಮಲ್ ಇಂದ ಎಸ್ಕೇಪ್ ಆಗಿದ್ದಾರೆ ಬ್ಯಾಟ್ಸ್ಮನ್ಸ್ ಅವರು. ಸೊ ಎಸ್, ಫಸ್ಟ್ ಆಸ್ ಯೂಶುವಲ್ 474 ಟೋಟಲ್ ಕೊಟ್ಟರು ಅವರು. ಫಸ್ಟ್ ಇನ್ನಿಂಗ್ಸ್ ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ವಿರಾಟ್ ಕೊಹ್ಲಿದು ಅದು ಎಸ್ ವಿರಾಟ್ ಕೊಹ್ಲಿ ಅದು ಅವನ ಜೊತೆ ಆ ಡೆಬ್ಯೂಟೆಂಟ್ ಜೊತೆ ಫಿಸಿಕಲ್ ಹೋಗ್ಬೇಕಿತ್ತ ಬೇಡ ನನ್ ಸ್ಲೆಡ್ಜಿಂಗ್ ಓಕೆ ಅನ್ಸುತ್ತೆ, ಬಟ್ ಫಿಸಿಕಲ್ ಹೋಗ್ಬಾರ್ದಾಗಿತ್ತು. ಫೈನ್, ನೀನ್ ಸ್ಲೆಡ್ಜ್ ಮಾಡಿದ್ರು ಓಕೆ, ಬಟ್ ಸೀನಿಯರ್ ಪ್ಲೇಯರ್ ಆಗಿ ಅಂಥವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಇದು ಮಾಡೋದು, ಅದು ಫಿಸಿಕಲ್ ಆಗೋದು ಚೆನ್ನಾಗಿಲ್ಲ. ದೋ ಹಿಟ್ ಕಿಟ್ ಓಕೆ ಅಂತ ಏನು ತಗೊಳ್ಳಿಲ್ಲ ಅವನು ಓಕೆ ಇದು ಆಗುತ್ತೆ ಫೀಲ್ಡ್ ಅಲ್ಲಿ ಅಂತ ಇದು ಮಾಡ್ಕೊಂಡು, ಬಟ್ ಮಾಡಬಾರ್ದಾಗಿತ್ತು ನಮ್ಮ ಪ್ರಕಾರ. ಹೌದು, ಆಸ್ಟ್ರೇಲಿಯನ್ಸ್ಗೆ ನಾವ್ ಏನ್ ಮಾಡಿದ್ರು ಕಮ್ಮಿನೇ ಅಲ್ಲ ರೀ. ಅಂಥದ್ದು ಏನಂದ್ರೆ ವಿಪರ್ಯಾಸ ಏನಂದ್ರೆ ಇಲ್ಲಿ ರಿಕಿ ಪಾಯಿಂಟಿಂಗ್ ಏನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನು ಹರ್ಭಜನ್ ಸಿಂಗ್ ಏನ್ ಮಾಡಿದ್ದಾವಲ್ಲ, ಎಲ್ಲಾರು ಪಾಯಿಂಟ್ ಔಟ್ ಮಾಡ್ತಾರೆ ತಪ್ಪುಗಳು. ಬಟ್ ಏನಂದ್ರೆ ವಿರಾಟ್ ಕೊಹ್ಲಿಗಿರೋ ಲೆಗಸಿಗೆ, ಅವನಿಗಿರೋ ಒಂದು ಬ್ರ್ಯಾಂಡ್ಗೆ ಸೈಡ್ ಚಪಾತಿಗಳ ಮೇಲೆಲ್ಲ ಅವನು ಹಂಗೆ ಹೋಗ್ಬಿಟ್ಟು ಮಾಡಬಾರ್ದಾಗಿತ್ತು. ಸೊ ಅದೊಂದು. ಆಮೇಲೆ ಆಫ್ ದ ಫೀಲ್ಡ್ ಅವ್ರದ್ದು ಮೀಡಿಯಾದವರು ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ತಾರೆ. ಯಾವಾಗ್ಲೂ ನನ್ಗನ್ಸಿದ್ದು ಕ್ರೌಡ್ ಮತ್ತೆ ಮೀಡಿಯಾ ಅವ್ರದ್ದು 12th ಮ್ಯಾನ್. ಹೌದು, ಒಂಥರ ನಿಂಗೆ ಅದೊಂದು ಸೈಕಾಲಜಿಕಲ್ ಗೇಮ್ ಮಾಡಿ ನಮ್ಮನ್ನು ಮುಗಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ನಾನೇನು ಅನ್ಕೊಂಡೆ ಮೋಸ್ಟ್ಲಿ ಈ ಸತಿ ಆಡ್ತಾನೆ ವಿರಾಟ್ ಕೊಹ್ಲಿ ಫುಲ್ ಅಂತ.
ಇಲ್ಲ ಟ್ರೈ ಮಾಡ್ದ ಬಟ್ ಸೇಮ್ ಅದೇ ಮಿಸ್ಟೇಕ್ ಮಾಡ್ದೆ 2 ಇನ್ನಿಂಗ್ಸ್. ಸೊ ಆಕ್ಚುಲಿ ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ರು, ಆಡ್ದ ಲೈಕ್ ಆಲ್ಮೋಸ್ಟ್ ಒಂದು ರನ್ಔಟ್ ಇಂದ 80, 85, 90 ಬಾಲ್ಸ್ ಆಡಿ, ಬಟ್ ಅಂದ್ರೂ ಹಿ ಡಿಡ್ ದ ಸೇಮ್ ಮಿಸ್ಟೇಕ್ ಔಟ್ ಸೈಡ್ ಬಾಲ್ ಮತ್ತೆ ಆಡೋಕೆ ಇದೆಯಲ್ಲ ಮಾಮೂಲಿ. ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ, ಪ್ರತಿ ವಿಡಿಯೋ ಮಾತಾಡಿದ್ದೀವಿ. ಕರೆಕ್ಟ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಲ್ಲ ನಾವು. ಸೊ ಎಸ್ ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ಇಂಡಿಯನ್ ಇನ್ನಿಂಗ್ಸ್. ಫಸ್ಟ್ ಇನ್ನಿಂಗ್ಸ್ ನಿಮ್ಗೆ ಗೊತ್ತು, ರೋಹಿತ್ ಶರ್ಮಾ ಎಂತ ಅದ್ಭುತವಾದ ಆಟಗಾರ, ತುಂಬಾ ಚೆನ್ನಾಗಿ ಆಡಿ ನಮ್ಗೆ ಒಂದು ಗೆಲುವಿನ ಹತ್ರ ತಗೊಂಡು ತುಂಬಾ ಸತತವಾಗಿ ಮಾಡಿ. ಆಕ್ಚುಲಿ ಓಪನಿಂಗ್ ಬ್ಯಾಟ್ಸ್ಮನ್ ರಾಹುಲ್ ಆಗಿರೋದ್ರಿಂದ ಅವನ್ನ ಡಿಮೋಟ್ ಮಾಡಿ ಬಂದು ಇಲ್ಲ ಬಟ್ ಜಗಳಾಡ್ತಾ ಇದ್ರು ಓಪನಿಂಗ್ ರಾಹುಲ್ ಅಂತ, ಅದಕ್ಕೆ ಬೇಜಾರಾಗಿ ಅದೇ ನ್ಯೂ ಬಾಲ್ ಹಳೇದಾಗ್ದಿರೋ ಮುಂಚೆನೆ ರಾಹುಲ್ಗೆ ಬ್ಯಾಟಿಂಗ್ ಕೊಟ್ಟು ಒಂದು ಅದ್ಭುತವಾದ ಒಂದು ಸಹಾಯ ಮಾಡಿದ್ದಾರೆ. ಸೊ ಇದಕ್ಕೆ ನಾವೊಂದು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಲೈಕ್ ಅಂಡ್ ಮೋರ್ ಓವರ್ ಎಸ್ ಯಶಸ್ವಿ ಜೈಸ್ವಾಲ್ ತುಂಬಾ ಚೆನ್ನಾಗಿ ಆಡಿದ್ರು, 2 ಇನ್ನಿಂಗ್ಸು ಚೆನ್ನಾಗಿ ಆಡಿದ್ದಾರೆ. ಬಟ್ ಏನಂದ್ರೆ KL ರಾಹುಲ್ ಏನಾಯ್ತೋ ಗೊತ್ತಿಲ್ಲ. ಸೊ ಏನಂದ್ರೆ ತುಂಬಾ ಬಾಲ್ ಚೆನ್ನಾಗಿತ್ತು, ಫಸ್ಟ್ ಇನ್ನಿಂಗ್ಸ್ ಬಾಲ್ ಏನು ಮಾಡಕ್ಕಾಗಲ್ಲ. ಅದೊಂದು ಸ್ಟ್ರೆಂತ್, ನೀಟಾಗಿ ಆಫ್ ಕಟ್ರೆ ಬಿಡ್ತಾನೆ, ಕಟ್ ಆಗತ್ತೆ, ಅದು ಹೆಂಗೋ ಗ್ಯಾಪ್ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಆಫ್ ಸ್ಟಂಪ್ ಹೊಡಿಯಪ್ಪ, ಎಕ್ಸಾಕ್ಟ್ಲಿ ಹೋಗೋ ತರನೇ ಹೊಡಿತಾನೆ. ಈಸ್ ಎ ವೆರಿ ಕ್ಲೆವರ್ ಬೌಲರ್. ಒಂದೊಂದ್ಸಲಿ ಕಮಿನ್ಸ್ಗೂ ವಿಕೆಟ್ ಬೀಳಲ್ಲ, ಬಟ್ ಅವನು ಆಪರ್ಚುನಿಟಿ ನೋಡ್ತಾನೆ ಆ ಟೈಮಲ್ಲಿ, ಏನೋ ಒಂದು ಟ್ರೈ ಮಾಡಕ್ ಹೋಗ್ತಾರೆ ಡಿಫ್ರೆಂಟ್ ಆಗಿ. ಬಟ್ ನಮ್ ಕಡೆ ಏನ್ ಮಿಸ್ಟೇಕ್ ಆಗಿದ್ದು ಅಂದ್ರೆ ದೇ ಜಸ್ಟ್ ಥ್ರೋನ್ ದ ವಿಕೆಟ್. ನೀವೇ ನೋಡಿದ್ರಿ ಸುನಿಲ್ ಗವಾಸ್ಕರ್ ಹೆಂಗ್ ಬ್ಲಾಸ್ಟ್ ಆದ ಅಂತ. ಸೊ ಪಂತ್ ಮೇಲೆ, ಸೊ ನಾಟ್ ಓನ್ಲಿ ಪಂತ್, ಐ ವುಡ್ ಸೇ ಎವ್ರಿ ಒನ್ ಜಸ್ಟ್ ಥ್ರೋ ದೇರ್. ಜೈಸ್ವಾಲ್ ಅವತ್ತಿನ ದಿನದ ಏನಾಗಿತ್ತು ಅಂದ್ರೆ ಡೇ 2 ಅಲ್ಲಿ ಲಾಸ್ಟ್ ಒಂದು 20-25 ನಿಮಿಷ 3 ವಿಕೆಟ್ ಕಳ್ಕೊಂಡಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ರನ್ ಔಟ್. ಸೊ ಅದಾದ್ಮೇಲೆ ಕೊಹ್ಲಿಗೆ ಇರ್ಲೇ ಇರ್ಲಿಲ್ಲ, ಕೈ ಹೊಡೆದ್ಬಿಟ್ಟು ಯಾರು ನೋಡ್ತಾನೆ ಇಲ್ಲ, ಕಾಲ್ ಕರೆಕ್ಟ್ ಅವಂದೇ, ಬಟ್ ಅವ್ನು ನೋಡ್ತಾನೆ ಇಲ್ಲ ವಿರಾಟ್ ಕೊಹ್ಲಿ ಓಡಿ ಅಲ್ಲ, ಅದು ಕೈ ಹೊಡೆದ್ಬಿಟ್ಟು ಓಡೋದೇನಿದೆ ಟೆಸ್ಟ್ ಮ್ಯಾಚ್ ಅಲ್ಲಿ, ಅದೇನ ಅರ್ಥ ಆಗ್ತಾ ಇಲ್ಲ. ಸೊ ಅದೇನಾಯ್ತು, ಅದು ಸೈಕಲಾಜಿಕಲ್ ಎಫೆಕ್ಟ್ ಇಂಪ್ಯಾಕ್ಟ್ ಆಗಿ ವಿರಾಟ್ ಕೊಹ್ಲಿನೂ ಔಟ್ ಆದ. ಸೊ ಅದಾದ್ಮೇಲೆ ಪಾಪ ನೈಟ್ ವಾಚ್ಮ್ಯಾನ್ ಆಕಾಶ್ ದೀಪ್ ಬಂದ ಏನ್ ಮಾಡಕ್ಕಾಗತ್ತ, ಅವನು ಹೋದ. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಎಸ್ ಡೇ 3 ಬಗ್ಗೆ ಮಾತಾಡೋದಾದ್ರೆ ಪಾಪ ನಿತೇಶ್ ರೆಡ್ಡಿ ಇಸ್ ದ ಸೇವಿಯರ್. ಸ್ವಲ್ಪ 3 ದಿನಕ್ಕೆ ಆಗೋ ಮ್ಯಾಚ್ ನ ಒಂದು 5 ದಿನ ತಗೊಂಡೋದ. ಸೊ ದಟ್ ಈಸ್ ಒನ್ ಆಫ್ ದ ಅಚೀವ್ಮೆಂಟ್ ಫಾರ್ ಅಸ್. ಹೀನಮನ ಸೋಲ್ ಆಗಲಿಲ್ಲ ನಮಗೆ, ಅಟ್ಲೀಸ್ಟ್ 5th ಡೇ ಬಂದು ಸೋತ್ವಿ ಟೈಟ್ ಆಗಿ. ದಟ್ಸ್ ಬಿಕಾಸ್ ಆಫ್ ನಿತೇಶ್ ರೆಡ್ಡಿ. ಅಂಡ್ ಎಸ್ ಹಿಸ್ ಫಾದರ್ ವಾಸ್ ವೆರಿ ಎಮೋಷನಲ್, ತುಂಬಾ ಎಮೋಷನಲ್ ಸೀನ್ಸ್ ಅದು ಚೆನ್ನಾಗಿತ್ತು. ಬಟ್ ಆಮೇಲೆ ಇನ್ನೊಂದು ಯಾರು ರೆಕಗ್ನೈಸ್ ಮಾಡಿದಿರೋ ಬ್ಯಾಟ್ಸ್ಮನ್ ಅಂಡರ್ ರೇಟೆಡ್ ಅಂತ ಅನ್ಸಿದ್ ನನಗೆ ವಾಷಿಂಗ್ಟನ್ ಸುಂದರ್. ಹೌದು, ಅವ್ನು ಆಡಿದ್ದು ಗೇಮ್ ಆಲ್ಮೋಸ್ಟ್ 200 ಬಾಲ್ ತಿಂದಿದ್ದಾನೆ. ಒಂದೇ ಬೌಂಡ್ರಿ, 1-2 ಬೌಂಡ್ರಿ, ಬಟ್ 50 ರನ್ ಹೊಡೆದೇನೆ. ಒಂದೇ ಬೌಂಡ್ರಿ, ಇಡೀ 50 ಒಂದೇ ಬೌಂಡ್ರಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಕೂತಿರ್ಬೋದು. ಈಗ್ಲೂ ಪಾಪ ಅವ್ನು ನಿಂತ್ಕೊಂಡಿದ್ದ, ಇನ್ನೊಬ್ರು ಸಪೋರ್ಟ್ ಕೊಟ್ಬಿಟ್ರೆ ಡ್ರಾನೇ ಬಂದ್ಬಿಟ್ರು. ಅದು ಬಟ್ ಅವ್ನು ಪ್ರತಿ ಸರಿನೂ ಅವ್ನ ಪಾಪ ಯಾವಾಗ್ಲೂ ಪಾರ್ಟ್ನರ್ ಲೂಸ್ ಔಟ್ ಆಗ್ತಾರೆ, ಅವ್ನ ಆಮೇಲೆ ಕೊನೆಗೆ ಅಲ್ಲಿ ಇರ್ತಾನೆ ಬರ್ತಾನೆ, ಅಷ್ಟೇ ಆಗೋಗುತ್ತೆ. ಹೌದು. ಸೊ ಇದ್ರ ಬಗ್ಗೆ ವಾಷಿಂಗ್ಟನ್ ಸುಂದರ್ ನಮ್ದು ಫಸ್ಟ್ ಇನ್ನಿಂಗ್ಸ್ ಎಲ್ಲೋ ಹೋಗಿ ಹೆಂಗೋ ಟ್ವಿಸ್ಟ್ ಆಗಿ ಕೊನೆಗೆ ನಾವು ಒಂದು ಅಷ್ಟರವರೆಗೂ ತಗೊಂಡೋದ್ವಿ. ಬಟ್ ಸ್ಟಿಲ್ ನೆಕ್ಸ್ಟ್ ಡೇ ಲೈಕ್ ಅದು 4th ಡೇಗೆ ಹೋಗಿನೋ ಪಾಪ ಹಿ ಕುಡಂಟ್ ಅಟ್ಯಾಕ್ ದ ಆಸ್ಟ್ರೇಲಿಯಾ. ಸೊ ವಿ ಕುಡಂಟ್, ನಾವು ತುಂಬಾ ಒಂದು 120 ರನ್ ಲೀಡ್ ಜಾಸ್ತಿನೇ ಕೊಟ್ಬಿಟ್ಟಿದ್ವಿ ನಾವು. ಸೊ ಅವ್ರಿಗೆ ಏನಾಯ್ತು ಅಂದ್ರೆ ಸ್ವಲ್ಪ ಈಸಿ ಆಯ್ತು. ಎಸ್ ನಮ್ ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿದೆ, ಅದು ಇನ್ಕ್ಲೂಡಿಂಗ್ ಸಿರಾಜ್ ತುಂಬಾ ಚೆನ್ನಾಗಿ ಮಾಡಿದ್ರು ಬೌಲಿಂಗ್. ಬಟ್ ಆದ್ರೆ ಲಾಸ್ಟ್ ಅಲ್ಲಿ ನಮ್ಗೆ ಲಯನ್ ಯಾರು ರಾಕ್ಷಸನು ಅವನೇನೆ, ರಕ್ಷಕನು ಯಾರು ಜೈಸ್ವಾಲ್. ಮೂರ್ ಕ್ಯಾಚ್ ಬಿಟ್ಟ. ಆಮೇಲೆ ಯಾವ್ದು ಸ್ಲಿಪ್ ಇದೆ ಎದುರುಗಡೆ ಇದ್ದಿದ್ದು ಅಲ್ಲೂ ಬಿಟ್ಟ. ಸೊ ಇದು ಈ ತರ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಯಾಚಸ್ ಬಿಡೋದು ಈಸ್ ಎ ಕ್ರೈಮ್ ಅಂತ ನನ್ನ ಒಂದು ಅನಿಸಿಕೆ. ಸೊ ನಿಮಗೂ ಇದ್ರ ಬಗ್ಗೆ ಏನಾರ ನಿಜವಾಗ್ಲೂ ಈ ಥರ ಕ್ರೈಮ್ ಅಂತ ಅನ್ಸಿದ್ರೆ ದಯವಿಟ್ಟು ತಿಳಿಸಿ. ಇದು ಲೈಕ್ ಯಾಕಂದರೆ ಇಷ್ಟು ಕೋಟಿ ಜನದಲ್ಲಿ ಇಷ್ಟು ರಂಜಿ ಪ್ಲೇಯರ್ಸು, ಇಷ್ಟು ಸ್ಟೇಟ್ ಡಿವಿಷನ್, ಡಿಸ್ಟ್ರಿಕ್ಟು, ವಾಟ್ ಎವರ್ ಎವ್ರಿಥಿಂಗ್, ಇಂಡಿಯಾ A ಟೀಮ್ B ಟೀಮ್ ಅಂಥದ್ರಲ್ಲೂ ಇಂಟರ್ನ್ಯಾಷನಲ್ ಫಾರ್ಮ್ಯಾಟಿಗೆ ಬಂದು ಕ್ಯಾಚ್ಗಳು ಬಿಡೋದು ಒಂದಾದರೆ ಪರವಾಗಿಲ್ಲ, ಒಂದು ಸತತವಾಗಿ 3 ಕ್ಯಾಚ್ ಬಿಡೋದು ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಅದು ಸೇಮ್ ಪರ್ಸನ್ ಬಿಡೋದು ಇನ್ನೂ ಬೇಜಾರಾಗುತ್ತೆ. ಅವ್ನು ರೋಹಿತ್ ಶರ್ಮಾ ನನಗೆ ಅದು ಇನ್ನೊಂದು ಏನಾಗುತ್ತೆ ಗೊತ್ತಾ, ನಿನ್ನ ಕ್ಯಾಪ್ಟನ್ಸಿ ಕಂಪೇರ್ ಮಾಡು. ರೋಹಿತ್ ಶರ್ಮಾ ಮತ್ತೆ ಕಮಿನ್ಸ್ ಎಷ್ಟು ಪಾಸಿಟಿವ್ ಆಗಿರ್ತಾನೆ ಅಂದ್ರೆ, ಯಾಕಂದ್ರೆ ಹಿ ಈಸ್ ಪರ್ಫಾರ್ಮಿಂಗ್. ಇವಾಗ ನಿಂಗೆ ಹೇಳ್ಬೋದು ನೀನು ಇವಾಗ ಚೆನ್ನಾಗ್ ಆಡ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಆ ಹೇಳೋ ಪರಿಸ್ಥಿತಿಲಿ ಇಲ್ಲ. ಸೊ ಲೈಕ್ ಏನಂದ್ರೆ ಟೀಮ್ ಮೊರಾಲು ತುಂಬಾನೇ ಡೌನ್ ಆಗಿತ್ತು, ಬಟ್ ಫೈಟ್ ಬ್ಯಾಕ್ ಮಾಡ್ತಾ ಇದ್ವಿ ನಾವು. ಬಟ್ ಹಂಗ್ ನೋಡೋಕೆ just imagine if Jasprit Bumrah is not in the team, what could have been the situation of the Indian team?
ಯಾಕಂದ್ರೆ ಹೇಳ್ತೀನಿ ನೋಡಿ, ಹಿ ಅಲೋನ್ ಕಾಂಟ್ ವಿನ್ ದ ಮ್ಯಾಚಸ್. ಹೌದು. ಸೊ ವಿ ನೀಡ್ ಅನದರ್ ಸ್ಟ್ರೈಕ್ ಬೌಲರ್ ಲೈಕ್ ಲೈಕ್ ನಮ್ಗೆ ಇಶಾಂತ್ ಶರ್ಮಾ ಸಿಕ್ಕಿದಲ್ಲ ಲೈಕ್ ಲಾಸ್ಟ್ ಟೈಮ್, ಶಮಿ ಅಥವಾ ಒಬ್ಬ ಸ್ಟ್ರೈಕ್ ಬೌಲರ್ ಬೇಕೇ ಬೇಕು. ಸೊ ಇಂಡಿಯಾ ಹ್ಯಾಸ್ ಅ ಟ್ಯಾಲೆಂಟ್ ಆಫ್ ಗುಡ್ ಬೌಲರ್ಸ್, ಬಟ್ ಐ ಡೋಂಟ್ ನೋ ವೈ ಪೀಪಲ್ IPL ಗೆ ಇಟ್ಬಿಟ್ಟಿದ್ದಾರೆ. ಅಲ್ಲ, ಸೆಲೆಕ್ಟರ್ಸ್ ಏನಕ್ಕೆ ಒಂದು ಒಳ್ಳೆ ಪ್ಲೇಯಿಂಗ್ 11 ಫಾರ್ಮ್ ಒಂದೊಂದೇಳ ಇವಾಗ ಅವ್ರಿಗೆ ಹೆಂಗೆ ಗೊತ್ತಾ, ಯಾರನ್ನ ಡ್ರಾಪ್ ಮಾಡೋಕ್ಕೂ ಹೆದರಿಕೆ. ಯಾಕೆ ಅಂದ್ರೆ ಸೀನಿಯರ್ ಪ್ಲೇಯರ್ಸ್ನ ಡ್ರಾಪ್ ಮಾಡ್ತಾ ಇಲ್ಲ, ಒಂದು ವರ್ಷದಿಂದ ಡ್ರಾಪ್ ಮಾಡಿಲ್ಲ. ಯಾಕೆ? ಅವರು ಆಡದೇ ಇದ್ರೂ ಡ್ರಾಪ್ ಮಾಡ್ತಾ ಇಲ್ಲ. ಸೊ ಇವಾಗ ನೀನು ಬೇರೆಯವ್ರನ್ನ ಡ್ರಾಪ್ ಮಾಡಿದ್ರೆ ಕ್ವಶನ್ಸ್ ಬರುತ್ತೆ. ಸೊ ಈ ಥರ ನಿಮ್ಮ ಪ್ಲೇಯರ್ಸಲ್ಲಿ ನೀವು ಆಲ್ಮೋಸ್ಟ್ 20 ಇನ್ನಿಂಗ್ಸಿಂದ 250 ಹೊಡೆದಿರೋರ್ನ ಇಟ್ಕೊಂಡಿದ್ದೀರಾ, ಅಲ್ಲಿ ನೀವು ಗಿಲ್ಲನ್ನು ಡ್ರಾಪ್ ಮಾಡೋಕ್ಕಾಗತ್ತೆ ನೀವು 2 ನಿಮಿಷದಲ್ಲಿ ಪಟ್ಟಂತ ಕಾಂಬಿನೇಷನ್ ಅಂದ್ಬಿಟ್ಟು ಅವನನ್ನೇ ಡ್ರಾಪ್ ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಆಯ್ತಾ? ಇನ್ನೋಡು ಅವನು ಡೈರೆಕ್ಟಾಗಿ ಸೆಕೆಂಡ್ ಟೆಸ್ಟಿಗೆ ಬಂದ. ದೋ ಹಿ ಜಸ್ಟ್ ಕೇಮ್ ಬ್ಯಾಕ್, ಅಲ್ಲಿಂದ ಬಂದಿದ ತಕ್ಷಣ ಡೈರೆಕ್ಟಾಗಿ ಹಾಕಿದ್ರು. ಅದೇ ಆಸ್ಟ್ರೇಲಿಯಾದಲ್ಲಿ ಹಾಕಲ್ಲ, 1-2 ಮ್ಯಾಚ್ ಆಡಿಸ್ತಾರೆ, ಇಲ್ಲ ಒಂದು ಟೆಸ್ಟ್ ಕೂರಿಸ್ತಾರೆ, ಆಮೇಲೆ ಹಾಕೋತಾರೆ. ಇಲ್ಲಿ ಆ ಥರ ನಡೆಯಲ್ಲ. ಸೊ ಅದೊಂದು ಬೆಂಚ್ ಸ್ಟ್ರೆಂತ್ ಇದೆ, ಬಟ್ ಟೆಸ್ಟ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಕಾಂಬಿನೇಷನ್ಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ನಮಗೆ ಇದೇ ಥರದ್ದು ಒಂದು ಡಿಫಿಕಲ್ಟಿ ಸುಮಾರು ನಮಗೆ ಲೈಕ್ ICC ಟೂರ್ನಮೆಂಟ್ಸ್ ಅಲ್ಲೂ ಈ ಥರ ಆಗಿದೆ. ಬೇರೆ ಪ್ಲೇಯಿಂಗ್ 11 ಕಾಂಬಿನೇಷನ್ಸ್ ಇನ್ನ ಯಾರು ಫಿಕ್ಸ್ ಆಗ್ತಾ ಇಲ್ಲ. ಎಸ್ಪೆಷಲಿ ಹೆಂಗೆ ಅಂದ್ರೆ ನಮಗೆ ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್ ಎರಡು ಕೊಲಾಪ್ಸ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನ್ ನಾನು ಅಬ್ಸರ್ವ್ ಮಾಡಿದ್ದಂದ್ರೆ, ಎಂಡ್ ಆಫ್ ದ ಸೆಷನ್ ಚೆನ್ನಾಗಿ ರನ್ಸ್ ಕೊಡ್ತಾ ಇದೆ. ನೀವು ಎಲ್ಲ ಡೇನು ನೋಡಿ, ಎಂಡ್ ಆಫ್ ದ ಸೆಷನ್. ಸೊ ಅಲ್ಲಿ ತನಕ ಏನಂದ್ರೆ ಅರ್ಥ, 2 ಸೆಷನ್ಸ್ ನೀವು ಹೋಲ್ಡ್ ಮಾಡಿದ್ರೆ ಲಾಸ್ಟ್ ಸೆಷನ್ ಚೆನ್ನಾಗಿ ಹೊಡಿಬೋದು. ನೀನು ಅಬ್ಸರ್ವ್ ಮಾಡು, ನಿನ್ನೇನು ಅಷ್ಟೇ ಬೌಲರ್ಸೇ ಬ್ಯಾಟ್ಸ್ಮನ್ ಆಗ್ಬಿಟ್ರು. ಹೌದು, ನಿಂಗೆ ಎಷ್ಟು ಬುಮ್ರಾ ಎಷ್ಟು ಅಟ್ಯಾಕ್ ಮಾಡಿದ್ನು, ಯಾವುದು ಸಿಗ್ಲಿಲ್ಲ ಕೈಗೆ. ಆಮೇಲೆ ಆ 3 ಕ್ಯಾಚ್ ಬಿಟ್ಟಾದ್ಮೇಲೆ ಆಮೇಲೆ ವಾದು ಹೋಗ್ಲಿಲ್ಲ. ಯಾವ್ದೋ ಒಂದೇ ಒಂದು ರಾಹುಲ್ ಕಾಲಲ್ಲಿ ಹಿಡ್ಕೊಂಡು ಹೋದ ಕ್ಯಾಚ್ ನೋವಲ್, ಅದೊಂದೇ ಚಾನ್ಸ್ ಸಿಕ್ಕಿದ್ದು. ಸೊ ಇವ್ರೇನಿಲ್ಲ, ಸೇಮ್ ವಾಷಿಂಗ್ಟನ್ ಸುಂದರ್ ತರ ಸುಮ್ಮನೆ ಕೊಡ್ತಾ ಇದ್ದಿದ್ರೆ ಆಗಿರೋದು, ಆಮೇಲೆ ಅಟ್ಯಾಕ್ ಮಾಡಿದ್ರೆ ಆಗಿರೋದು. ಇಲ್ಲಿ ಏನೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಬಿಟ್ಬಿಡಿ, ನಾವು ಮಾತಾಡಕ್ ಹೋಗಲ್ಲ. ಪಂತ್ ಅಂತೂ ಸುನಿಲ್ ಗವಾಸ್ಕರ್ ಉಗಿದ್ನಲ್ಲ, ಅದೇ ಸಾಕು, ನಾವಿಂದೇನು ಹೊಸದಾಗಿ ಸರಿಯಾಗಿ ಹೋಗ್ತಿದ್ದೆ. ಹೌದು, ಎಂಥ ಸಿಚುವೇಶನ್ ಅಲ್ಲಿ ನೋಡಿ. ಫಸ್ಟ್ ಆಫ್ ಆಲ್ ಈ ಇಡೀ ಟೆಸ್ಟ್ ಅಲ್ಲಿ ಚೇಂಜ್ ಮಾಡಿದ್ದು ಅಂದ್ರೆ ಜೈಸ್ವಾಲ್. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅವ್ನು ರನ್ಔಟ್ ಇಂದ ಹಾಳಾಯ್ತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವನು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆ ಕ್ಯಾಚ್ ಬಗ್ಗೆ ಮಾತಾಡ್ಬೇಕು ನಾವು ಇವಾಗ. ಏನಂದ್ರೆ ಸ್ನಿಕ್ಕು ಅಲ್ಲಿ ತೋರಿಸಿಲ್ಲ, ಬಾಲ್ ಡಿಮೇಟ್ ಆಗಿರೋದ್ರ ಮೇಲೆ ಅವ್ರು ಡಿಸಿಷನ್ ಕೊಟ್ಟಿದ್ದಾರೆ. ಇದು ಈ ತರ ಡಿಸಿಷನ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆಸ್ಟ್ರೇಲಿಯಾ ಅಂಡ್ ಇಂಡಿಯಾ ಮ್ಯಾಚಸ್, ಈ ತರ ಒಂದು ಹೀಟೆಡ್ ಟೈಮಲ್ಲಿ, ಕ್ರೂಷಿಯಲ್ ಟೈಮಲ್ಲಿ ಆ ತರ ಡಿಸಿಷನ್ ಯಾವತ್ತೂ ತಗೊಳ್ದಿರೋ ಡಿಸಿಷನ್ ಇವತ್ತು ಯಾಕೆ ಸಡನ್ ಆಗಿ ತಗೊಂಡಿದ್ದು. ಡಿಫ್ಲೆಕ್ಟ್ ಆಯ್ತದೆ, ಡಿಫ್ಲೆಕ್ಟ್ ಆಗಿದೆ. ಬಟ್ ಆದ್ರೆ ಏನ್ ಗೊತ್ತಾ, ಒಂದೊಂದ್ಸಲಿ ಬಾಲ್ ಸ್ವಿಂಗ್ ಆಗುತ್ತೆ, ಬಾಲ್ ಸ್ವಿಂಗ್ ಆದಾಗ ಡಿಫ್ಲೆಕ್ಟ್ ಆಗಲ್ಲ. ಬ್ಯಾಟ್ಸ್ಮನ್ ಹತ್ರ ಬಂದದ್ದು ಹೆಂಗ್ ಡಿಫ್ಲೆಕ್ಟ್ ಆಗುತ್ತೆ ಅಂತ ಡಿಫ್ಲೆಕ್ಟ್ ಸುಮಾರು ಸಲ ನೋಡಿದ್ದೀನಿ ನಾನು ಅದನ್ನ. ಬ್ಯಾಟ್ಸ್ಮನ್ ಲೀವ್ ಮಾಡಿದಾಗನು ಬಾಲ್ ಡಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹೆಡ್ ನೋಡಿದ್ಯಾ, ಹೆಡ್ ಅವ್ನು ಬರ್ತಾನೆ, ಅವನು ಅವ್ರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು ಔಟ್ ಅವ್ರಿಬ್ರು ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಂದ್ರೆ ಅವ್ನು ನೋಡ್ಬೇಕಾರೆ ನಿನ್ ರೀಪ್ಲೇಸ್ ಅಲ್ಲಿ ನೀವು ನೋಡಿ, ಅವ್ನ ಹೆಡ್ ಅವ್ರಿಬ್ರು ಮಾತಾಡ್ಕೋಬೇಕಾರೆ ಅವ್ನು ಆ ಕಡೆಯಿಂದ ಬರ್ತಾನೆ, ಅವ್ರಿಬ್ರು ಏನೋ ಮಾತಾಡ್ಕೊಂತಾರೆ, ಅವ್ನು ಕೇಳಿಸ್ಕೊಂತಾನೆ. ಮೋಸ್ಟ್ಲಿ IPL ಇಂದ ಹಿಂದಿನೂ ಕಲ್ತಿರ್ಬೋದೇನೋ. ಅದನ್ನ ಕೇಳಿಸ್ಕೊಂಡು ಅವನು ಔಟ್ ಅಂತ ಹೇಳ್ಕೊಂಡು ಅವ್ರ ಫುಲ್ ಟೀಮ್ ಮೇಟ್ಸ್ ಎಲ್ಲಿರ್ತಾರೋ ಅಲ್ಲಿಗೆ ಹೋಗ್ತಾನೆ. ಸೊ ನನ್ಗೇನಂತಂದ್ರೆ ಅದು ಫೈನ್, ಯಾಕಂದ್ರೆ ಅವ್ರು ಎಲ್ಲ ಟೆಕ್ನಾಲಜಿ ಇಟ್ಕೊಂಡಿರೋರು ಆಸ್ಟ್ರೇಲಿಯಾದವ್ರು ಏನೇನೋ ಇದು. ಬಟ್ ನನಗೇನು ಅವಾಗೆಲ್ಲ ಹಾಟ್ಸ್ಪಾಟ್ ಯೂಸ್ ಮಾಡ್ತಾರೆ, ಇವಾಗ ಯಾಕೆ ಹಾಟ್ಸ್ಪಾಟ್ ಯೂಸ್ ಮಾಡ್ತಾ ಇಲ್ಲ? ಅದು ಇಂಡಿಯಾದವರೇ ಬೇಡ ತಾನೆ, BCCI ಅವರೇ ಹಾಟ್ಸ್ಪಾಟ್ ಬೇಡ, ಎಲ್ಲ ಕಂಟ್ರೀಸ್ಗೂ ಕೊಡಕ್ಕಾಗಲ್ಲ ಅಂತ ಹೇಳಿದ್ದವ್ರು. ಬಟ್ ಆಸ್ಟ್ರೇಲಿಯಲ್ಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರು. ಅದು ಗೊತ್ತಿಲ್ಲ, ಯಾಕಂದ್ರೆ ನಾನು ಸುಮಾರು ಆಶಸ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ ಅವರು. ಅದೇ ಅವ್ರಿಬ್ರು ಒಪ್ಕೋಬೇಕು. 2 countries have to agree. ನಾವು ಸ್ಟಿಕೋ ಯೂಸ್ ಮಾಡೋದ್ರಿಂದ ಏನ್ ತಪ್ಪಾಗತ್ತೆ, ಒಂದು ಕ್ಲಾರಿಟಿ ಸಿಗತ್ತಲ್ವಾ. ಸೊ ಅದೇ ನೆಕ್ಸ್ಟ್ ಬಾಲ್ ಅವನು ಆಕಾಶದೀಪ್ ಔಟ್ ಆದ ಟಕ್ಕಂತ ಬ್ಯಾಟ್ ಟಚ್ ಆಯ್ತು, ಕ್ಲೀನ್ ಆಗಿ ಗೊತ್ತಾಗೋಯ್ತು. ಅದೇ ಹೇಳಿದ್ದು, ಟೆಕ್ನಾಲಜಿ ಯಾವಾಗ 100% ಇರಲ್ಲ. ಅದನ್ನ ರೋಹಿತ್ ಶರ್ಮಾನು ಹೇಳಿದ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಬಟ್ ನೋಡು, ಅವನು ಜೈಸ್ವಾಲ್ ಈ ಜೈಸ್ವಾಲ್ ವಿಕೆಟ್ ಬಿಡು, ಜೈಸ್ವಾಲ್ ವಿಕೆಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಹೋಯ್ತು ಅವನು ಟೈಮಲ್ಲಿ ಅವರಿಬ್ರು ಔಟ್ ಆಗಿದ್ದು ಬೇಕಾಗಿದೆ. ಬೇರೆಯವ್ರು ಏನ್ ಮಾಡೋ ಯಾಕಾಗಿಲ್ಲ. ಟ್ರಾವಿಸ್ ಹೆಡ್ಗೆಲ್ಲ ವಿಕೆಟ್ ಹಾಕೊಟ್ವಿ ನಾವು. ಅದು ಪಾರ್ಟ್ ಟೈಮ್ ಬೌಲರ್. ನಮ್ ಕಡೆ ಜಡೇಜಾ, ವಾಷಿಂಗ್ಟನ್ ಸುಂದರ್ಗೆ 1 ವಿಕೆಟ್ ಕೊಡ್ತಾರೆ, ಟ್ರೈ ಮಾಡಿದ್ರು ಕೊಡ್ತಾ ಇಲ್ಲ ವಿಕೆಟ್. ಸೊ ಎವ್ರಿ ವಿಕೆಟ್ ಈಸ್ ಇಂಪಾರ್ಟೆಂಟ್ ಅಂತ ಆಸ್ಟ್ರೇಲಿಯಾದವ್ರು ತೋರಿಸಿದ್ರು. ನೀವು ನೋಡಿ, ಅವ್ರು 6 ವಿಕೆಟ್ ಹೋದಾಗ ಕಮಿನ್ಸ್ ನಿಂತ್ಕೊಂತಾನೆ. ಅದೇ ಕಮಿಟ್ಮೆಂಟು ರೋಹಿತ್ ಶರ್ಮಾಗಿರಲ್ಲ. ನಮ್ಗೆ ಅದೇ ಬೇಜಾರಾಗೋದು ಏನಂದ್ರೆ, ಈ ಕಡೆ ಹಿಂಗೆ ಅವ್ನು ಬೌಲರ್ ಆಗಿ ಬಂದು ಬ್ಯಾಟಿಂಗ್ ಆಡ್ಬಿಟ್ಟು ಹೋಗ್ತಾನೆ. ನಿಂದೊಂದೇ ಕೆಲಸ ಬರೋ ಬ್ಯಾಟಿಂಗ್, ಅದನ್ನೇ ಮಾಡ್ತಾ ಇಲ್ಲ. ಇಫ್ ಯು ಆರ್ ಹ್ಯಾವಿಂಗ್ ಮಲ್ಟಿಪಲ್ ರೋಲ್ಸ್, ಇವಾಗ ಪ್ಯಾಟ್ ಕಮಿನ್ಸ್ ಬ್ಯಾಟಿಂಗ್ ಮಾಡಲ್ಲ, ನಾನು ಬರೀ ಬೌಲಿಂಗ್ ಅಂತಿದ್ರೆ ಓಕೆ,
ಅವ್ನು ನೋಡು ಅವ್ನಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದೆ ಆಕ್ಚುಲಿ ಬ್ಯಾಟಿಂಗ್ 80 ರನ್ಸ್ ಹೊಡೆದ ಎಂತ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ಗೆ ಕ್ಲೀನ್ ನಮ್ಮ ಕಡೆ ಟಾಪ್ ಆರ್ಡರ್ ನಾನು ಅದನ್ನೇ ನನ್ನೇನೋ ಅನ್ಕೊಳ್ತಾ ಇದ್ದೆ ನಾನು ಲೈಕ್ ನಮಗೆ ಬೆಳಗ್ಗೆ ಅಟ್ಲೀಸ್ಟ್ 1-2 ಸೆಷನ್ ವಿಕೆಟ್ ಕೊಡದೆ ಆಡ್ಬಿಟ್ರೆ ಅಟ್ಲೀಸ್ಟ್ ನಾವು ಗೆಲ್ಲೋದಕ್ಕೆ ಏನ್ ಮಾಡ್ಬೋದಾಗಿತ್ತು. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ವಿಕೆಟ್ಗಳು ಕೊಟ್ಬಿಟ್ವಿ ನಾವು. ಸೊ ಪ್ರೆಷರ್ ಬೀಳ್ತು, ಎಲ್ಲರೂ ಪ್ರೆಷರ್ ಬೀಳ್ತು. ಇನ್ನೊಂದು IPL ಅಲ್ಲಿ ಕೂತ್ಬಿಟ್ಟು ರೊಟೇಟ್ ಮಾಡೋ ತರ ಮಾಡಿದ್ರು ಆಗುತ್ತೆ ಗುರು. ಮುಗೀತು ಏನಕ್ಕೆ ಫಿಫ್ತ್ ಬಿಟ್ಬಿಡೋದು ಮಾತಾಡೋದು ಬಿಡಿ. ಓಕೆ, ರೋಹಿತ್ ಶರ್ಮಾ ಆಕ್ಚುಲಿ ಲಾಸ್ಟ್ ಟೆಸ್ಟ್ ಆಡಿ ಕೈ ತೊಳ್ಕೊಳ್ಳೋದು ಬೆಸ್ಟ್. ಹೌದು, ಆಗೋಯ್ತು ನಮ್ದು ಹೆಂಗಿದ್ರು ಟೆಸ್ಟ್ ಚಾಂಪಿಯನ್ಶಿಪ್ಪು ನನಗೇನೋ ಡೌಟು. ಯಾಕಂದ್ರೆ ಸೌತ್ ಆಫ್ರಿಕಾ ನೆನ್ನೆ ಕ್ವಾಲಿಫೈ ಆಗಿದೆ. ಸೊ ಅವರು ಪಾಕಿಸ್ತಾನ ಅವ್ರ ಮೇಲೆ ವಿನ್ ಆಗಿದ್ದಾರೆ. ಸೊ ಬೈ ಡಿಫಾಲ್ಟ್ ದೇ ಹ್ಯಾವ್ ಕ್ವಾಲಿಫೈಡ್ ಫಾರ್ ಫೈನಲ್ಸ್. ಎಕ್ಸಾಕ್ಟ್ಲಿ. ಸೊ ಇವಾಗ ಇಂಡಿಯನ್ ಚಾನ್ಸಸ್ ಹೆಂಗಿದೆ ಅಂದ್ರೆ ಬೇರೆಯವ್ರು ಸೇಮ್ ನಮ್ಮ RCB ತರ ಅದೇ RCB ಕ್ಯಾಲ್ಕುಲೇಟರ್ ಇಟ್ಕೊಂಡ್ಬಿಟ್ರೆ ಇವಾಗ ಏನಂದ್ರೆ ನೆಕ್ಸ್ಟ್ ಮ್ಯಾಚ್ ನಾವು ಗೆದ್ರು ಆ ಕಡೆ ಶ್ರೀಲಂಕಾ ಅವರು 2-0 ಅವರು ಡಾಮಿನೆಂಟ್ ಆಗಿ ಗೆಲ್ಬೇಕು. ಇಟ್ಸ್ ಓಕೆ, ಲೆಟ್ಸ್ ಫರ್ಗೆಟ್ ಅಬೌಟ್. ನನಗೇನಂದ್ರೆ ನಮಗೆ ಇದು ಲೈಕ್ ಟೆಸ್ಟ್ ಚಾಂಪಿಯನ್ಶಿಪ್ಪು ಹೋಪ್ಸ್ ಇಲ್ಲ. ಯಾಕೆಂದ್ರೆ ಲಾರ್ಡ್ಸ್ ಅಲ್ಲಿ ಒಂದೇ ಮ್ಯಾಚ್ ಆಡೋದು ನಮಗೆ ಆ ಕಂಡೀಷನ್ಸ್ ಸೂಟ್ ಆಗಲ್ಲ. ಒಂದು ಮ್ಯಾಚ್ ಅಲ್ಲಿ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ನಾವು ನ್ಯೂಜಿಲೆಂಡ್ ಮೇಲೆ 3 ಸೋತಿದ್ದೆ ಎಲ್ಲ ಚೇಂಜ್. ಹೌದೌದು, ಇಷ್ಟೊತ್ತಿಗೆ 3ರಲ್ಲಿ 2 ವಿನ್ ಆಗಿದ್ದಿದ್ರೆ ನಾವು ಈ ಪರಿಸ್ಥಿತಿಲೇ ಇರ್ತಾರೆ. ಅದು ಫೈನ್. ಸೊ ಎಂಡ್ ಆಫ್ ದ ಡೇ ಅದೇನೋ ರೆಕಾರ್ಡ್ ಏನೋ ಮಾಡ್ಬಿಡ್ತೀವಿ ಅಂತ ಎಲ್ಲ ಹೋದ್ರು, ಸರಿಯಾಗಿ ಹೊಡಿಸ್ಕೊಂಡು ಬಂದ್ರು ನ್ಯೂಜಿಲೆಂಡಲ್ಲಿ. ಅದಾದ್ಮೇಲೆ ಇವಾಗ ಆಸ್ಟ್ರೇಲಿಯಾದಲ್ಲಿ ಹೋಗಿ ವಿನ್ ಆಗೋದು ತುಂಬಾ ಕಷ್ಟ ಇದೆ. ಅದನ್ನ ಎಕ್ಸ್ಪೆಕ್ಟ್ ಮಾಡೋದೇ ದೊಡ್ಡ ವಿಚಾರ ಅಲ್ಲ. ಹಿಂಗೆ ಅಂದ್ರೆ ಇವಾಗ ಲಾಸ್ಟ್ ಟೈಮ್ ನಮ್ಗೆ ಏನು ಅಂತ ಹೈಪ್ ಕೊಡ್ದೇನೆ ನಾವು ಗೆದ್ಕೊಂಡ್ಬಂದ್ವಿ. ಈ ಸಲ ತುಂಬಾ ಹೈಪ್ ಇತ್ತು, ಅಂಥದ್ರಲ್ಲಿ ತುಂಬ ಕಾಂಟ್ರವರ್ಸೀಸು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಲೈಕ್ ಆಸ್ಟ್ರೇಲಿಯಾ ಮೀಡಿಯಾನೇ ಹಂಗೆ ಲೈಕ್ ಫಾರ್ ಎಕ್ಸಾಂಪಲ್ ಕೊಹ್ಲಿ ಫೋಟೋಗೆ ಕ್ಲೌನ್ದು ಒಂದು ಫೇಸ್ ಹಾಕಿ ಮ್ಯಾಗ್ಝಿನ್ಸ್ ಎಲ್ಲ ಅವ್ರು ಪಾಪ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಳ್ಳಿ ಬಿಡಿ, ಅವ್ರಿಗೆ ನಿಮಗೆ ಟೈಮ್ ಬೇರೆ ಟೈಮಲ್ಲೆಲ್ಲ ಮಲ್ಗೆ ಇರ್ತಾರೆ ಬೀರು ಹುಡ್ಕೊಂಡವರು. ಸೊ ಎಸ್, ಐ ಮೀನ್ ಲೆಟ್ಸ್ ಫರ್ಗೆಟ್ ಆಲ್ ಅಬೌಟ್ ಇಟ್. ಎಸ್, ಈ ಮ್ಯಾಚಲ್ಲಿ ಹಂಗೆ ನೋಡೋಕೆ ಹೋದರೆ ಪಾಸಿಟಿವ್ಸ್ ಅಂದರೆ ನಿತೇಶ್ ರೆಡ್ಡಿ, ಯಶಸ್ವಿ ಜೈಸ್ವಾಲ್, ಬುಮ್ರಾ 3 ಜನ ಪಾಸಿಟಿವ್ ಅಂದರೆ ಇನ್ನು ಮಿಕ್ಕಿದ್ದೆಲ್ಲನೂ ದೇ ಹ್ಯಾವ್ ಟು ವರ್ಕ್ ಆನ್ ಇಟ್. ಆ್ಯಂಡ್ ಎಸ್, ಕೋಚ್ ಗಂಭೀರ್ ಆಗಿ ಏನು ಮಾಡ್ತಾ ಇದ್ದಾನೆ, ಏನು ಸ್ಟ್ಯಾಂಡ್ಸ್ ತಗೊಳ್ತಾ ಇದ್ದಾನೆ, ಅವ್ನಿಗೇನು ಹೇಳಕ್ ಆಗ್ತಾ ಇಲ್ವಾ, ಅಥವಾ ಬರೀ IPL ಅಲ್ಲಿ ಅಷ್ಟೇನ ರೋಷ ಇಲ್ಲ, ರೋಷ ಗೀಷ ಏನೋ ತೋರಿಸ್ತಾ ಇಲ್ವಾ, ಏನು ಅಂತ ಐಡಿಯಾನೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅವನದೇ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಆಸ್ಟ್ರೇಲಿಯಾದಲ್ಲಿ. ಇವಾಗ ಅವನೇನು ಗೈಡ್ ಮಾಡೋಕ್ಕಾಗತ್ತೆ ಆಸ್ ಎ ಕೋಚ್? ಇವಾಗ ನೀನು ಪರ್ಫಾರ್ಮ್ ಮಾಡಿದ್ರೆ, ನಾನು ಹೇಳಲ್ಲ ಆಲ್ ಗುಡ್ ಪ್ಲೇಯರ್ಸ್ ವಿಲ್ ಬಿಕಮ್ ಗುಡ್ ಕೋಚಸ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ಲೀಸ್ಟ್ ಇವಾಗ ನೀನು ಹಾರ್ಡ್ ಡಿಸಿಷನ್ಸ್ ತಗೊಬೇಕು. ಹೌದು, ರೋಹಿತ್ ಶರ್ಮಾಗೆ ನೀನು ಡೌನ್ ದ ವಾಟರ್ ಇರೋ ಗುರು ಅಂತ ಹೇಳ್ಬೋದು. ಹೌದು, ಹೇಳ್ಬೋದು. ಎಲ್ಲ ವಿಕೆಟ್ ಹೋಗ್ತದೆ ಇವತ್ತು. ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಆಡಿ ಚೆನ್ನಾಗಿತ್ತು ಆಕ್ಚುಲಿ. ಹಳೆ ಬಾಲ್ ಹಳೆದಾದ್ಮೇಲೆ ಇನ್ನೂ ಈಸಿ ಅಲ್ಲ. ಈಸ್ ನೋನ್ ಫಾರ್ ಹಿಟ್ಟಿಂಗ್. ಅಂತದ್ರಲ್ಲಿ ಈ ತರ ಅದು ಫಸ್ಟ್ ಇನ್ನಿಂಗ್ಸ್ ಔಟ್ ಆಗಿದ್ದು ನೋಡಿ ತುಂಬಾ ಬೇಜಾರಾಗಿತ್ತು. ಒಳ್ಳೆ ಒಳ್ಳೆ ರೋಡಲ್ಲೇ ಔಟ್ ಆದಂಗೆ ಆಗ್ತಾ ಇದೆ. ರಾಂಗ್ ಫುಟ್ ಇಟ್ಕೊಂಡು ಏನಾನ ಮಾಡ್ದ. ಸೊ ಬಟ್ ಈ ಟೆಸ್ಟ್ ಅಲ್ಲಿ ನನಗೆ ಅನ್ಸಿದ್ದು ಇಂಡಿಯಾಗೆ ಒಂದು ಒಳ್ಳೆ ಫ್ಯೂಚರ್ ಅಲ್ಲಿ ಒಂದು ಸೂಪರ್ ಸ್ಟಾರ್ ಸಿಕ್ಕಿದೆ, ಅದು ನಿತೀಶ್ ರೆಡ್ಡಿ. ಆಸ್ಟ್ರೇಲಿಯಾಗೂ ಹೇಳಕ್ಕಾಗಲ್ಲ, ಅವನು ದೊಡ್ಡ ಸೂಪರ್ ಸ್ಟಾರ್ ಆಗ್ಬಹುದು. ಯಾಕಂದ್ರೆ ಪ್ಲೇಡ್ ವೆರಿ ವೆಲ್. ಬಟ್ ಏನಂದ್ರೆ ಅವ್ನು ಸ್ವಲ್ಪ ಲೈಕ್ 19 ವರ್ಷದ ಹುಡುಗ, ಸ್ವಲ್ಪ ನಿಗ್ರಾಟ ಜಾಸ್ತಿ ಇತ್ತು ಗ್ರೌಂಡ್ ಅಲ್ಲಿ. ಪ್ರತಿ ವಿಕೆಟ್ ಅವನೇ ತೆಗ್ದಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದ. ಅಂದು ಬುಮ್ರಾ ಹೇಳ್ದ ಯಾರು ಅದೇ ಅವನ ಕೈಲಿ ಏನು ಗಿದ್ದಕ್ಕಾಗಲ್ಲ, ಬರೀ ಫೀಲ್ಡಿಂಗ್ ಅಲ್ಲಿ ನಿಗಿರ್ಬೋದು ಅಷ್ಟೇ ಅವನು. ಬಟ್ ಬುಮ್ರಾನು ಪ್ರೂವ್ ಮಾಡ್ದ, ಗುರು ಎಲ್ಲ ಚೈ ಚಪಾತಿ ಸೈಡ್ ಹೋಗಿ ಕೂತ್ಕೋ, ಯಾವುದೋ ಒಂದು ಮ್ಯಾಚ್ ಆಡೋದಲ್ಲ ಅಂತ. ನೋಡೋಣ, ಅವನು ಅಷ್ಟೇ ಆಸ್ಟ್ರೇಲಿಯಲ್ಲಿ 2-3 ಮ್ಯಾಚ್ ಫ್ಲಾಪ್ ಆದ್ರೆ ಅವ್ನು ಮನೆ ಕಳಿಸ್ತಾರೆ. ಸೊ ಹಾಗಾಗಿ ಅವ್ನ್ ಏನ್ ಟೈಮ್ ಇದೆ ಅವ್ನ ಟೈಮ್ ಅವ್ನು ಎಂಜಾಯ್ ಮಾಡ್ಕೊಂಡು ಹೋದ. ಬಟ್ ಅವ್ರಿಗೆ ಇನ್ನ ಓಪನರ್ ಸಿಕ್ಕಿಲ್ಲ ನೋಡು. ಹೌದು, ವಾರ್ನರ್ ಬಿಟ್ಟು ಹೋದಾದ್ಮೇಲೆ ಸ್ಪೇಸ್ ನ ತುಂಬಾ ಜನ ಬಂದು ರೀಪ್ಲೇಸ್ ಮಾಡಿ ಹೋಗಿದ್ದಾರೆ. ಸೊ ಹೋಪ್ಫುಲಿ ಇದು ಅವ್ರಿಗೆ ಪರ್ಮನೆಂಟ್ ಓಪನರ್ ಆಗಿರ್ಬೋದು. ಹೌದು, ನಮ್ದನ್ನ ನಾವು ನೋಡ್ಕೊಳ್ಳೋಣ, ಅವ್ರದ್ದು ಆಮೇಲೆ ನೋಡೋಣ. ಹೌದು, ಲೈಕ್ ಗೈಸ್ ಲೈಕ್ ಜಸ್ಟ್ ಟು ರ್ಯಾಪ್ ಇಟ್ ಅಪ್ ಏನಂದ್ರೆ ಈಗ ನಾವು ಮಾತಾಡೋದ್ರಲ್ಲಿ 5 ದಿನ ಟೆಸ್ಟ್ ಮ್ಯಾಚ್ ಮಾತಾಡಿದ್ವಿ, ರಿಸಲ್ಟು ನೋಡಿದ್ವಿ, ಎಲ್ಲ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಮ್ಯಾಚ್ ಏನು ಮಾಡಬೇಕು ಅಂತ ಗೊತ್ತಾಯ್ತು. ಸೊ ಇವಾಗ ನಾನು ವೀಕ್ಷಕರಲ್ಲಿ ಏನು ಕೇಳೋದು ಅಂದರೆ, ಇವಾಗ ನೆಕ್ಸ್ಟ್ ಮ್ಯಾಚ್ ಗೆದ್ರೂ ಸೋತ್ರೂ ನಾವು ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡಬೇಕು. ಅಟ್ ದ ಎಂಡ್ ಆಫ್ ದ ಡೇ ನಾವಿಷ್ಟೆಲ್ಲ ಏನಕ್ಕೆ ಮಾತಾಡ್ತಾ ಇದ್ದೀವಿ ಅಂದರೆ, ನಾವು ಯಾರ ಅಗೇನ್ಸ್ಟು ಅಲ್ಲ, ಬಟ್ ಏನಂದರೆ ನಮಗೆ ವಿನ್ನಿಂಗ್ ಕಾಂಬಿನೇಷನ್ ಟೀಮ್ ಬೇಕು. ನಾವು ಏನಂದರೆ ಪ್ಲೇಯರ್ಸ್ನ ಗಾಡ್ಲಿ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ನಮ್ಗೆ ಏನಂದರೆ ಅವ್ರು ಆಡಿದ್ರೆ ಸಂತೋಷ, ಬಟ್ ಆಡದೆ ಹೋದರೆ ಮ್ಯಾಚ್ ಸೋಲ್ತಾ ಇದೆ ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ ಡೊಮೆಸ್ಟಿಕಲ್ಲಿದ್ರು ಅವ್ರಿಗೆಲ್ಲರಿಗೂ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇಲ್ಲ. ಬಟ್ ಹೂವರ್ ಇಸ್ ಪ್ರೂವಿಂಗ್ ದೆಮ್ಸೆಲ್ಫ್ ಚಾನ್ಸ್ ಕೊಡಿ. ಇವ್ರದೆಲ್ಲ ಟೈಮ್ ಆಗ್ತಾ ಬರ್ತಾ ಇದೆ ಅಂದಾಗ ಇನ್ನೊಬ್ಬನ ರೆಡಿ ಮಾಡಿ ಅವ್ರ ಜಾಗಕ್ಕೆ ಹಾಕೋಬೇಕು.
ಹಾರ್ದಿಕ್ ಪಾಂಡ್ಯ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಕಪಿಲ್ ದೇವ್ ಅಂದ್ರು. ಇವಾಗ ಬರೀ ಮುಂಬೈ ಇಂಡಿಯನ್ಸ್ ಮತ್ತೆ T20ಗೆ T20 ಅಷ್ಟೇ. ಅದೇ ತರ ನಿತೀಶ್ ಕುಮಾರ್ ರೆಡ್ಡಿ ಆಗ್ಬಾರ್ದು ಅಂತ ನಮ್ಗಷ್ಟೇ. ಸೊ ನಮ್ಗೆ ಇನ್ನೊಂದೇನಂದ್ರೆ ಇವಾಗ ಟಾಪ್ ಆರ್ಡರ್ ಅಲ್ಲಿ ಇರೋಲ್ಲಿ 2 ಸೀನಿಯರ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಒಬ್ರು ನಿಂತ್ಕೊಂಡ್ಬಿಟ್ಟಿದ್ರು, ಏನಾರು ಒಂದು ಆಗಿರೋದು ಅಟ್ಲೀಸ್ಟ್ 10 overs ನಿಂತ್ಕೊಂಡಿದ್ರೆ ಆಗಿರೋದು. ಇವತ್ತು ಲೈಕ್ ಸೆಕೆಂಡ್ ಇನ್ನಿಂಗ್ಸ್ ನಿಂತ್ಕೊಂಡಿದ್ರೆ ಆಗಿರೋದು. ಏನೋ ಪ್ರತಿ ಸರಿ ಅದೇ ತರ ಔಟ್ ಆಗೋದು, ಇವನ್ ಅದೇ ತರ ಕೇರ್ಲೆಸ್ ತರನೇ ಔಟ್ ಆಗೋದು. ಆಮೇಲೆ ನನ್ಗೆ ಯಾಕೋ ಕ್ಯಾಪ್ಟನ್ಸಿ ಅಷ್ಟು ನಂಗೆ ಇಷ್ಟ ಆಗ್ತಾ ಇಲ್ಲ. ಅಟ್ಯಾಕಿಂಗ್ ಇಲ್ವೇ ಇಲ್ಲ, ಆರಾಮಾಗಿರ್ತಾನೆ. ಇವಾಗ ಏನೋ ಮೊನ್ನೆ ಎಲ್ಲ ಫುಲ್ ಜಗಳಾಡೋದೆಲ್ಲ ಮಾಡ್ತಾ ಇದ್ದ. ಬಟ್ ಇಟ್ ಇಸ್ ನಾಟ್ ಎನ್ ಅಟ್ಯಾಕಿಂಗ್ ಯುವರ್ ಓನ್ ಟೀಮ್. ಬಟ್ ಮೊರಲ್ ಹೋಗ್ಬಿಡುತ್ತೆ ಅಷ್ಟೇ. ದಟ್ ಇಸ್ ವಾಟ್ ಆಕ್ಚುಲಿ ಇಟ್ಸ್ ರಿಫ್ಲೆಕ್ಟಿಂಗ್ ಆನ್ ದ ಗ್ರೌಂಡ್ ಆಲ್ಸೋ. ಸೊ ಇವಾಗ ಏನಂದ್ರೆ ಥಿಂಗ್ಸ್ ಹ್ಯಾವ್ ಟು ಚೇಂಜ್. ಎಸ್ ಅನ್ಕೊಳ್ತೀನಿ ಇದೊಂಥರ ಟ್ರಾನ್ಸಿಷನ್ ಟೈಮು. ಸೊ ಈ ಟೈಮಲ್ಲಿ ಈ ಥರದ್ದು ಆಗೋದೆಲ್ಲ ಕಾಮನ್ನು. ಸೊ ಮೇ ಬಿ ಗೋಯಿಂಗ್ ಫಾರ್ವರ್ಡ್ ಇನ್ ಕಮಿಂಗ್ ಡೇಸ್ ವಿ ವಿಲ್ ಹ್ಯಾವ್ ಎ ಗುಡ್ ಟೀಮ್, ಗುಡ್ ಪ್ಲೇಯಿಂಗ್ 11 ಕಾಂಬಿನೇಷನ್ ಅಂತ ಹೋಪ್ಸ್ ಅಲ್ಲಿ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಇಲ್ವಾ? ನಿಮಿಷ ಕಟ್ ಮಾಡ್ತೀನಿ. ಕೇಳಿ, ನಾನೇನಂತ ಇದ್ದೀನಿ ಅಂದ್ರೆ ರೋಹಿತ್ ಶರ್ಮಾ ಹೆಂಗ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಗೊತ್ತಾ? ನೋಟಿಸ್ ಪೀರಿಯಡ್ ಅಲ್ಲಿ ಎಂಪ್ಲಾಯ್ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಹೌದು, ನಿಂಗೆ ತೆಗಿಯಕ್ಕಾಗಲ್ಲ. ನಾನು ಸರ್ವ್ ಮಾಡ್ಬಿಟ್ಟು ಹೋಗೋ ತರ. ಎಕ್ಸಾಕ್ಟ್ಲಿ. ಅದೇ ತರ ನೋಟಿಸ್ ಪೀರಿಯಡ್ ಅಲ್ಲಿ ಇರೋ ಪ್ಲೇಯರ್ಸ್ ಅಂದ್ರೆ ನಮ್ಮ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಆದ್ರೆ ಒಂದು ರೇಂಜ್ ಓಕೆ, ಬಟ್ ರೋಹಿತ್ ಶರ್ಮಾ ಅಂತೂ ಪ್ರಾಪರ್ ನೋಟಿಸ್ ಪೀರಿಯಡ್ ಅಲ್ಲೇ ಇದ್ದಾನೆ. ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅದನ್ನು ಗುಮ್ತಾರೆ ನೋಡಿ ನಮಗೆ ಈ ವಿಡಿಯೋ ಆದ್ಮೇಲೆ ಕಮೆಂಟ್ಸ್ ಅಲ್ಲಿ ಬೈದಿ ಪರವಾಗಿ ತಲೆಗೆಡ್ಸ್ಕೊಂಡು. ಓಕೆ, ಸೊ ಇಲ್ಲಿಗೆ ಏನ್ ಮಾಡೋಣ ವಿಡಿಯೋ ಏನ್ ಮಾಡೋಣ. ನಾವೇನಾದ್ರು ಮಿಸ್ ಮಾಡಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಆಮೇಲೆ ನಿಮ್ಗೆ ಏನ್ ಇಷ್ಟ ಆಯ್ತು, ಯಾರಿಂದ ಸೋತಿದ್ದು. ನಮ್ಮ ಪ್ರಕಾರ ಟಾಪ್ ಆರ್ಡರ್ ಮತ್ತೆ ಕೊಲ್ಯಾಪ್ಸ್ ಮತ್ತೆ ಎಸ್ ವಿ ನೀಡ್ ಸ್ಟ್ರಾಂಗ್ ಸ್ಟ್ರೈಕ್ ಬೌಲರ್ ಅದರ್ ದೆನ್ ಬುಮ್ರಾ, ಸಪೋರ್ಟಿಂಗ್ ಬುಮ್ರಾ. ಸೊ ವಿ ನೀಡ್ ಅ ಪರ್ಸನ್ ಹೂ ಸಪೋರ್ಟ್ ಬಿಕಾಸ್ ಆಕಾಶ್ದೀಪ್ ಇಸ್ ಗುಡ್ ಆಪ್ಷನ್. ಬಟ್ ಇನ್ನೂ ಒಂದು ಯಾಕಂದ್ರೆ ನೋಡಿ ಅಲ್ಲಿ ಬೋಲ್ಯಾಂಡ್ ಇದ್ದಾರೆ, ಆಮೇಲೆ ಸ್ಟಾರ್ಕ್, ಕಮಿನ್ಸ್. ನಮ್ಗೆ ಆ ಥರ ಇನ್ನೊಬ್ಬ ಬಂದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವ್ರದ್ದು ಟೀಮ್ ಸೆಲೆಕ್ಷನ್ ಆ ಥರ ಇದೆ. ಸೊ ಇಲ್ಲಿಗೆ ನಾವು ಈ ವಿಡಿಯೋ ಎಂಡ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಾವು ಎಷ್ಟೊಂದು ವಿಡಿಯೋಸು ಮೂವಿ ರೆಕಮೆಂಡೇಶನ್ಸ್ ಆಗ್ತಾ ಇದ್ದೀವಿ, ಅದನ್ನು ನೀವು ನೋಡಿ. ಸೊ ಅದ್ರ ಜೊತೆ ಕ್ರಿಕೆಟ್ ಎರಡು ಸದ್ಯಕ್ಕೆ ನಮ್ಮದು ಟಾಪಿಕ್ಕು. ಆಮೇಲೆ ಹೋಗ್ತಾ ನೋಡೋಣ ಯಾವ್ದಾವ್ದನ್ನ ವಿಡಿಯೋ ಮಾಡಬೇಕು ಅಂತ. ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀವಿ. ಸಿಗೋಣ, ಬಾಯ್, ಶುಭರಾತ್ರಿ.